ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಬಾಗಲಕೋಟೆ ವಿಶ್ವವಿದ್ಯಾಲಯ ಜಮಖಂಡಿ ಶ್ರೀ ಸಿ.ಎನ್.ಎನ್. ನಿರಾಣಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾವಳಗಿ ವಿಭಾಗ ಭೂಗೋಳಶಾಸ್ತ್ರ. ನನ್ನ ಹೆಸರು ಲಕ್ಷ್ಮೀ ಉಮೇಶ್ ಮಾನೆ, BA ಅಂತಿಮ ವರ್ಷ. ಮುಖ್ಯ ವಿಷಯ ವ್ಯವಸಾಯ ಮತ್ತು ಗ್ರಾಮೀಣಾಭಿವೃದ್ಧಿ. ಮತ್ತು ಇದರಲ್ಲಿ ಪ್ರಮುಖವಾಗಿ ಭಾರತದ ಮಣ್ಣುಗಳ ವಿಧಗಳು, ಹಂಚಿಕೆ ಮತ್ತು ಪ್ರಮುಖ ಬೆಳೆಗಳು. ಇವತ್ತಿನ ಈ ವಿಷಯವೇ ಭಾರತದ ಮಣ್ಣುಗಳು. ಮಣ್ಣು ಎಂದರೆ ಭೂಮೇಲ್ಮೈನ ಶಿಲೆಗಳು ಶಿಥಲಗೊಂಡು ಒಡೆದು ಅತಿ ಸಣ್ಣ ಕಣಗಳಾಗಿ ನಶಿಸಿ ಭೂಮಿಯ ಮೇಲೆ ತೆಳುವಾಗಿ ಹರಡಿರುವ ವಸ್ತುರಾಶಿಯನ್ನೇ ಮಣ್ಣು ಎನ್ನುವರು. ಇದರ ಕುರಿತಾದ ವೈಜ್ಞಾನಿಕ ಅಧ್ಯಯನವೇ ಪೆಡಾಲಜಿ ಎಂದು ಕರೆಯುತ್ತೇವೆ. ವಿಶ್ವ ಮಣ್ಣು ದಿನಾಚರಣೆಯನ್ನು ಡಿಸೆಂಬರ್ 5ರಂದು ಆಚರಿಸುತ್ತೇವೆ. ಭಾರತದ ಮಣ್ಣುಗಳ ವಿಧಗಳು: ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಮರುಭೂಮಿ ಮಣ್ಣು ಮತ್ತು ಪರ್ವತ ಮಣ್ಣು. ಇದರಲ್ಲಿ ಮೊದಲನೆಯದಾಗಿ ಮೆಕ್ಕಲು ಮಣ್ಣು, ಅಲುವಿಯಲ್ ಸಾಯಿಲ್. ನದಿಗಳು, ಪರ್ವತ ಪ್ರದೇಶಗಳಿಂದ ಹೊತ್ತು ತಂದು ಸಂಚಯಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು. ಇದರ ವಿಸ್ತಾರ 15 ಲಕ್ಷ ಚದರ ಕಿಲೋಮೀಟರ್ ಆಗಿದೆ. ಇದು ಭಾರತದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಮಣ್ಣಾಗಿದೆ. ಇದರಲ್ಲಿ 2 ವಿಧಗಳು, ಬಗ್ಗರ್ ಮತ್ತು ಕದರ್. ಮೆಕ್ಕಲು ಮಣ್ಣು ಅತ್ಯಂತ ಫಲವತ್ತಾದ ಮಣ್ಣಾಗಿದೆ. ಇಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳೆಂದರೆ ಗೋಧಿ, ಭತ್ತ, ಕಬ್ಬು ಮತ್ತು ಹತ್ತಿ ಈ ಪ್ರದೇಶದ ಪ್ರಮುಖ ಬೆಳೆಗಳಾಗಿವೆ. ಈ ಮಣ್ಣಿನ ಹಂಚಿಕೆ ಉತ್ತರ ಪ್ರದೇಶ, ಬಿಹಾರ್, ಪಶ್ಚಿಮ ಬಂಗಾಳ, ಒಡಿಶಾ, ಪಂಜಾಬ್, ಹರಿಯಾಣ ಮತ್ತು ಅಸ್ಸಾಂ ರಾಜ್ಯದ ಬ್ರಹ್ಮಪುತ್ರ ನದಿ ಕಣಿವೆ ಭಾಗವನ್ನು ಆವರಿಸಿದೆ. ಎರಡನೆಯದಾಗಿ ಕಪ್ಪು ಮಣ್ಣು, ಬ್ಲ್ಯಾಕ್ ಸಾಯಿಲ್. ಕಪ್ಪು ಮಣ್ಣನ್ನು ರೇಗಾರ್ ಮಣ್ಣು ಎಂತಲೂ ಕರೆಯುತ್ತೇವೆ. ಈ ಮಣ್ಣು ಹತ್ತಿ ಬೆಳೆಗೆ ಹೆಚ್ಚು ಉಪಯುಕ್ತವಾಗಿರುವುದರಿಂದ ಕಪ್ಪು ಹತ್ತಿ ಮಣ್ಣು ಎಂತಲೂ ಕರೆಯುತ್ತೇವೆ. ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಡ್ರಾಫ್ಟ್ ಎಂದು ಸಹ ಕರೆಯುತ್ತೇವೆ. ಇದರ ವಿಸ್ತಾರ 5,46,000 ಚದರ ಕಿಲೋಮೀಟರ್ ವಿಸ್ತರಿಸಿದೆ. ಈ ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳೆಂದರೆ ಇದು ಒಣ ಬೇಸಾಯಕ್ಕೆ ಹೆಚ್ಚು ಉಪಯುಕ್ತವಾಗಿರುವುದರಿಂದ ಇಲ್ಲಿ ಹತ್ತಿ, ಜೋಳ, ಗೋಧಿ, ಈರುಳ್ಳಿ, ಮೆಣಸಿನಕಾಯಿ, ದ್ರಾಕ್ಷಿ ಮತ್ತು ನಿಂಬೆ ಈ ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳಾಗಿವೆ. ಇದರ ಹಂಚಿಕೆ ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ಆಂಧ್ರಪ್ರದೇಶದ ಪಶ್ಚಿಮ ಭಾಗ ಮತ್ತು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣಾಗಿದೆ. ಮೂರನೆಯದಾಗಿ ಕೆಂಪು ಮಣ್ಣು, ರೆಡ್ ಸಾಯಿಲ್. ಮೂಲ ಶಿಲೆಗಳು ಸ್ಥಳದಲ್ಲಿಯೇ ಶಿಥಿಲೀಕರಣಗೊಂಡು ಕೆಂಪು ಮಣ್ಣು ನಿರ್ಮಿತವಾಗಿದೆ. ಕೆಂಪು ಮಣ್ಣು ಅತ್ಯಂತ ಪುರಾತನವಾದ ಮಣ್ಣಾಗಿದೆ. ಇದರ ವಿಸ್ತಾರ 3,50,000 ಚದರ ಕಿಲೋಮೀಟರ್ ಆಗಿದೆ. ಈ ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳೆಂದರೆ ರಾಗಿ, ಹೊಗೆಸೊಪ್ಪು, ಎಣ್ಣೆಕಾಳುಗಳು ಹಾಗೂ ನೀರಾವರಿ ಇರುವ ಸೌಲಭ್ಯದಲ್ಲಿ ಭತ್ತ, ಕಬ್ಬು, ಹತ್ತಿ ಮುಂತಾದ ಬೆಳೆಗಳನ್ನು ಬೆಳೆಯಬಹುದು. ಈ ಮಣ್ಣಿನ ವಿಸ್ತಾರ ದಕ್ಷಿಣ ಭಾರತದ ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಮಧ್ಯಪ್ರದೇಶದ ಝಾನ್ಸಿಯವರೆಗೆ, ಪಶ್ಚಿಮದಲ್ಲಿ ಗುಜರಾತಿನ ಕಚ್ನಿಂದ ಪೂರ್ವದಲ್ಲಿ ರಾಜಮಹಲ್ ಬೆಟ್ಟಗಳವರೆಗೆ ವಿಸ್ತರಿಸಿದೆ. ನಾಲ್ಕನೆಯದಾಗಿ ಜಂಬಿಟ್ಟಿಗೆ ಮಣ್ಣು, ಲ್ಯಾಟರೈಟ್ ಸಾಯಿಲ್. ಜಂಬಿಟ್ಟಿಗೆ ಮಣ್ಣು ಸಾಮಾನ್ಯವಾಗಿ 200 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ನಿರ್ಮಿತಗೊಂಡಿದೆ. ಜಂಬಿಟ್ಟಿ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಇರುವುದು. ಕಬ್ಬಿಣದ ಆಕ್ಸೈಡ್ಗಳಿಂದಾಗಿ ಈ ಮಣ್ಣು ಕೆಂಪು ಬಣ್ಣವನ್ನು ಹೊಂದಿರುತ್ತದೆ. ಇದರ ವಿಸ್ತಾರ 7,48,000 ಚದರ ಕಿಲೋಮೀಟರ್ ಭಾರತದಲ್ಲಿ ಕಂಡುಬಂದಿದೆ. ಈ ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳೆಂದರೆ ಕಾಫಿ, ಟೀ ಮುಂತಾದ ತೋಟಗಾರಿಕೆ ಬೆಳೆಗಳಿಗೆ ಬಹು ಉಪಯುಕ್ತವಾಗಿದೆ. ಈ ಮಣ್ಣಿನ ಹಂಚಿಕೆ ಇದು ಪಶ್ಚಿಮ ಘಟ್ಟಗಳು, ವಿಂಧ್ಯ, ಸಾತ್ಪುರಾ ಮತ್ತು ರಾಜಮಹಲ್ ಬೆಟ್ಟಗಳು ಹಾಗೂ ಪೂರ್ವಾಂಚಲ ಪ್ರದೇಶದಲ್ಲಿ ಈ ಮಣ್ಣು ವ್ಯಾಪಕವಾಗಿ ಹರಡಿದೆ. ಐದನೆಯದಾಗಿ ಮರುಭೂಮಿ ಮಣ್ಣು, ಡೆಸರ್ಟ್ ಸಾಯಿಲ್. ಅಲ್ಲಿ ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶವಿರುವ ಪ್ರದೇಶದಲ್ಲಿ ಮರುಭೂಮಿ ಮಣ್ಣು ಕಂಡುಬರುತ್ತದೆ. ಈ ಮಣ್ಣು ಕೆಂಪು ಮತ್ತು ಕಂದು ಬಣ್ಣವನ್ನು ಹೊಂದಿರುತ್ತದೆ. ಇದರ ವಿಸ್ತಾರ 1,42,000 ಚದರ ಕಿಲೋಮೀಟರ್ ಆಗಿದೆ. ಈ ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳೆಂದರೆ ಸಜ್ಜೆ ಮತ್ತು ಖರ್ಜೂರ. ಈ ಮಣ್ಣಿನ ಹಂಚಿಕೆ ಭಾರತದ ವಾಯುವ್ಯ ಭಾಗವಾದ ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಹಾಗೂ ಪಶ್ಚಿಮದ ಗುಜರಾತಿನ ಕಚ್ ಪ್ರದೇಶದಲ್ಲಿ ಮರುಭೂಮಿಯನ್ನು ಕಂಡುಬರುತ್ತದೆ. ಕೊನೆಯದಾಗಿ ಪರ್ವತ ಮಣ್ಣು, ಮೌಂಟೇನ್ ಸಾಯಿಲ್. ಕೊಳೆತ ಜೈವಿಕಾಂಶಗಳನ್ನು ಅಧಿಕ ಪ್ರಮಾಣದಲ್ಲಿ ಈ ಮಣ್ಣು ಹೊಂದಿದೆ. ಪರ್ವತ ನಿರ್ಮಾಣಗೊಂಡ ಈ ಮಣ್ಣು ಇಳಿಜಾರಿನ ಮೈದಾನಕ್ಕೆ ಇಳಿದು ಬರುತ್ತದೆ. ಈ ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳೆಂದರೆ ಕಾಫಿ, ಚಹಾ, ಸಾಂಬಾರ್ ಪದಾರ್ಥಗಳು ಮತ್ತು ಹಣ್ಣುಗಳನ್ನು ಬೆಳೆಯಲು ಅತಿ ಉಪಯುಕ್ತವಾಗಿರುವ ಮಣ್ಣಾಗಿದೆ. ಇದರ ಹಂಚಿಕೆ ಹಿಮಾಲಯದ ಪಾದಬೆಟ್ಟಗಳು, ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ,
ಉತ್ತರಾಖಂಡ್, ಬಿಹಾರ್, ಪಶ್ಚಿಮ ಬಂಗಾಳ ಮತ್ತು ಪರ್ವತ ಪ್ರದೇಶದಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ. ಧನ್ಯವಾದಗಳು.